ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಮತ್ತೊಬ್ಬ ಬಲಿಷ್ಠ ನಾಯಕ ಕಾಂಗ್ರೆಸ್ ತೊರೆಯುವಂತಹ ಮುನ್ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಅಭ್ಯರ್ಥಿ ರೇಸ್ನಿಂದ ಕೈಕಮಾಂಡ್ ತಪ್ಪಿಸಿರೋದ್ರಿಂದ ಅವರು ಬೇಸತ್ತು ಹೋಗಿದ್ದಾರೆ. ಈಗ ಏನೇ ಆಗ್ಲಿ ಸಿಎಂ ಅಭ್ಯರ್ಥಿ ಆದ್ರೆ ಸಾಕು ಅನ್ನುವಂತಹ ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದು ಕೈಕಮಾಂಡ್ಗೆ ಬಿಗ್ ಶಾಕ್ ಅನ್ನ ತರಿಸಿದೆ. ಅದು ನಿಜವಾಗ್ಲೂ ಕೈಕಮಾಂಡ್ಗೆ ಭಾರಿ ಹಾನಿನ ತರಿಸುತ್ತಾ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವಿಧಾನಸಭೆ ಚುನಾವಣೆಯ ಹೊಸ್ತಿಲಲ್ಲಿರುವಂತಹ ಕೈಕಮಾಂಡ್ಗೆ ಭಾರಿ ಸಂಕಷ್ಟ ಎದುರಾಗಿದೆ. ಕರ್ನಾಟಕದ ಬೆನ್ನಲ್ಲೇ ಕೇರಳದಲ್ಲಿ ಕಾಂಗ್ರೆಸ್ಗೆ ಶಾಕ್ ಆಗ್ತಾ ಇದೆ. ಸಿಎಂ ಅಭ್ಯರ್ಥಿ ಅಂತಾನೆ ಹೇಳಲಾಗ್ತಾ ಇರುವಂತಹ ಶಶಿ ತರೂರ್ ಕಾಂಗ್ರೆಸ್ ಅನ್ನ ತೊರಿತಾರ ಅನ್ನುವಂತಹ ಅನುಮಾನಗಳಿಗೆ ಅವರೇ ಪುಷ್ಟಿಯನ್ನ ನೀಡಿದ್ದಾರೆ. ಹೇಳಿ ಕೇಳಿ ಕೇರಳ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿಗೆ ಬಲು ಪ್ರಿಯವಾದ ರಾಜ್ಯ. ಯಾಕಂದ್ರೆ ಸಂಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಕೈ ಹಿಡಿದಿದ್ದು ಕೇರಳ. ಪ್ರಿಯಾಂಕಾ ಗಾಂಧಿ ಅವರು ಈಗ ಕೇರಳದ ವಯನಾಡ್ನ ಸಂಸದೆ. ಇದಕ್ಕೂ ಮೊದಲು ರಾಹುಲ್ ಗಾಂಧಿ ಅಲ್ಲಿನ ಸಂಸದರಾಗಿದ್ದು, ಬದಲಾದ ಸಂದರ್ಭದಲ್ಲಿ ತಂಗಿಗೆ ಕ್ಷೇತ್ರವನ್ನ ಬಿಟ್ಕೊಟ್ರು. ಈಗ ಅಸಲಿ ವಿಷಯ ಏನಪ್ಪಾ ಅಂತ ಅಂದ್ರೆ, ಕೇರಳದೊಂದಿಗೆ ಭಾವನಾತ್ಮಕ ನಂಟನ್ನ ಹೊಂದಿರುವಂತಹ ರಾಹುಲ್ ಗಾಂಧಿಗೆ ಆ ರಾಜ್ಯದ ಬಲಿಷ್ಠ ನಾಯಕ ಶಶಿ ತರೂರ್ ಬಿಗ್ ಶಾಕ್ ಅನ್ನ ನೀಡ್ತಾ ಇದ್ದಾರೆ. ಅವರು ಎಐಸಿಸಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಬಲ ಪೈಪೋಟಿಯನ್ನ ನೀಡಿದ್ರು. ಕೇರಳ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದೆ. ಈಗ ಕೇರಳದಲ್ಲಿ ಕಾಂಗ್ರೆಸ್ನ ಪರ ಅಲೆ ಇದೆ. ಎಡಪಕ್ಷಗಳ ಅಧಿಕಾರದಿಂದ ಜನ ಬೇಸತ್ತು ಹೋಗಿದ್ದಾರೆ. ಇದು ರಾಹುಲ್ ಗಾಂಧಿಗೆ ಖುಷಿಯ ವಿಚಾರ. ಆದ್ರೆ ಶಶಿ ತರೂರ್ ಅವರು ಆ ಖುಷಿ ಇಲ್ಲದಂತೆ ಮಾಡಿದ್ದಾರೆ. ಕಾಂಗ್ರೆಸ್ ತೊರೆಯುವ ಮುನ್ಸೂಚನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಪ್ರಬಲ ವೈರಿ ಎಡಪಕ್ಷಗಳ ಜೊತೆಗೆ ಕೈ ಜೋಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ದುಬೈನಲ್ಲಿ ನಡೆದಂತಹ ಎಡಪಕ್ಷಗಳ ಕಾರ್ಯಕ್ರಮದಲ್ಲಿ ಶಶಿ ತರೂರ್ ಕಾಣಿಸಿಕೊಂಡಿದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಹೀಗೆ ಕಾಣಿಸಿಕೊಂಡಿರುವುದು ಭಾರಿ ಚರ್ಚೆಗೂ ಸಹ ಗ್ರಾಸವಾಗಿದೆ. ಈಗಾಗಲೇ ರಾಜ್ಯದೊಟ್ಟಿಗೆ ನಿಕಟ ಸಂಪರ್ಕವನ್ನ ಹೊಂದಿರುವಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೇರಳ ಸಿಎಂ ರೇಸ್ನಲ್ಲಿದ್ದಾರೆ. ಇದು ಶಶಿ ತರೂರ್ ಅವರಿಗೆ ಬೇಸರವನ್ನ ತರಿಸಿದೆ. ಈಗಾಗಲೇ ಅವರು ಹಲವಾರು ಬಾರಿ ರಾಹುಲ್ ಗಾಂಧಿ ಅವರ ಬಳಿ ಹೇಳ್ಕೊಂಡಿದ್ದಾರೆ. ವೇಣುಗೋಪಾಲ್ ಅವರನ್ನ ಮನವೊಲಿಸಿ ತಮಗೆ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಮಾಡಿದ್ದಾರೆ. ಆದ್ರೆ ಅದ್ಯಾವುದೂ ಆಗ್ಲೇ ಇಲ್ಲ. ಅದರಿಂದ ಬೇಸತ್ತಿರುವಂತಹ ಶಶಿ ತರೂರ್ ಎಡಪಕ್ಷಗಳನ್ನ ಎಡತಾಕಿದ್ದಾರೆ. ಇದು ರಾಹುಲ್ ಗಾಂಧಿ ಅವರಿಗೆ ಧರ್ಮ ಸಂಕಟವನ್ನ ತಂದೊಡ್ಡಿದೆ. ಮೊದಲಿನಿಂದಲೂ ಎಡಪಕ್ಷಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಶಶಿ ತರೂರ್ ನಿಜವಾಗ್ಲೂ ಎಡಪಕ್ಷಗಳ ಜೊತೆಗೆ ಕೈ ಜೋಡಿಸ್ತಾರಾ? ಅವರನ್ನ ಮನವೊಲಿಸುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿ ಆಗ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.